ನಮ್ಮಲ್ಲಿ ಯಾವುದೇ ಕಿತ್ತಾಟ ಇಲ್ಲ, ಬರೀ ಮೀಡಿಯಾಗಳದ್ದು ಬಿಜೆಪಿ ಅವ್ರ ಕಿತಾಪತಿ. ಸಿಎಂ ನಮ್ಗೆ ನಡುವೆ ಏನು ಇಲ್ಲ ಅಂತ ಇಬ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಭಾಷಣ ಮಾಡಿದ್ರು, ಸಿಎಂ ಹಾಗೆ ಡಿ ಸಿಎಂ. ಆದ್ರೆ ಈಗ ಮತ್ತೆ ಆ ಸಿಎಂ ಕುರ್ಚಿಯ ಕಾದಾಟ ತೀವ್ರತೆಯನ್ನ ಪಡೆಯೋ ಲಕ್ಷಣ ಕಾಣ್ತಾ ಇದೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ, ಅದಕ್ಕೆ ವಿಪಕ್ಷಗಳ ಆಕ್ರೋಶ, ಟೀಕೆ, ಟಿಪ್ಪಣಿ ಎಲ್ಲವೂ ಕೂಡ ಇವತ್ತು ಸಂಸತ್ತಲ್ಲಿ ಆಗೋಯ್ತು. ಈ ವಿಷಯಗಳು ಸೇರಿದಂತೆ ಬಹಳಷ್ಟು ವಿಷಯಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ. ನಾನು ಶಿವಕುಮಾರ್, ಎಲ್ರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ವಿಪಕ್ಷಗಳ ಟೀಕೆ ಟಿಪ್ಪಣಿಗೆಲ್ಲ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವಧಿಯ ಪ್ರಧಾನಿಗೆ ಯಾವುದೇ ಮಿಷನ್ ಇರಲಿಲ್ಲ. ಅವರ ತಪ್ಪುಗಳನ್ನ ಸರಿಪಡಿಸೋದ್ರಲ್ಲೇ ನಮ್ಮ ಹೆಚ್ಚಿನ ತಾಕತ್ತು ಮುಗಿಯುತ್ತದೆ. ಅವರ ಕಾಲದಲ್ಲಿ ಜಗತ್ತಿಗೆ ಭಾರತದ ಮೇಲೆ ಇದ್ದ ಧೋರಣೆಯನ್ನ ಬದಲಿಸಲು ಸಮಯ ತೆಗೆದುಕೊಳ್ತಿದೆ. ಅಷ್ಟರ ಮಟ್ಟಿಗೆ ದೇಶವನ್ನ ನಾಶ ಮಾಡಿ ಇಟ್ಟಿದ್ದಾರೆ. ಜಗತ್ತಿನ ಯಾವುದೇ ದೇಶ ನಮ್ಮೊಂದಿಗೆ ಡೀಲ್ ಮಾಡಲು ಬರುತ್ತಿರಲಿಲ್ಲ. ಆದ್ರೀಗ ಭಾರತ ಇಂದು ಇಡೀ ವಿಶ್ವಕ್ಕೆ ಸ್ಪರ್ಧೆ ನೀಡಲು ತಯಾರಾಗಿದೆ. ದೇಶವು ಸುಧಾರಣಾ ಕ್ಷಿಪ್ರಗತಿಯನ್ನ ತಲುಪಿದೆ. ಪ್ರಮುಖ ಆರ್ಥಿಕ ರಾಷ್ಟ್ರಗಳ ಪೈಕಿ ಭಾರತ ಬೆಳವಣಿಗೆ ಗಮನಾರ್ಹವಾಗಿದೆ ಅಂತ ನರೇಂದ್ರ ಮೋದಿ ಉದ್ದುದ್ದ ಭಾಷಣ ಮಾಡಿ ತಿರುಗೇಟನ್ನ ಕೊಟ್ಟರು. ಇನ್ನು ಮೋದಿ ಭಾಷಣ ಆರಂಭಿಸಿದ್ರು ಕೂಡ ವಿಪಕ್ಷಗಳ ಗದ್ದಲ ಮಾತ್ರ ನಿಲ್ಲಲೇ ಇಲ್ಲ. ಕೆಲ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ದನ್ನ ನೋಡಿದ ಪ್ರಧಾನಿಗಳು, ವಿಪಕ್ಷಗಳು ಓಡಿ ಹೋಗಲು ಸಾಧ್ಯವೇ ಇಲ್ಲ, ಉತ್ತರ ನೀಡಲೇಬೇಕು, ಸತ್ಯ ಕೇಳಿಸಿಕೊಳ್ಳೋದಕ್ಕೂ ಶಕ್ತಿ ಬೇಕು, ಆದ್ರೆ ಆ ಶಕ್ತಿ ವಿಪಕ್ಷಗಳಿಗಿಲ್ಲ ಅಂತ ಟೀಕಿಸಿದ್ರು. ಭಾಷಣ ಮಾಡಿ ಉತ್ತರ ಕೊಡಿ ಅಂತ ಕೊಡಬೇಕಾದಾಗ ಇದು ಕೇಳಬೇಕಾಯ್ತು. ಬಟ್ ಯಾಕೆ ಗೊತ್ತಿಲ್ಲ. ಅಂದ್ರೆ ಆರೋಗ್ಯಕರ ಚರ್ಚೆಗಳು ಆಗ್ತಾ ಇಲ್ಲ. ನಮ್ಮ ವಿಧಾನಸಭೆಲೂ ಅಷ್ಟೇ, ಲೋಕಸಭೆಲೂ ಅಷ್ಟೇ. ವಿಪಕ್ಷ ಅಂದ್ರೆ ಗಲಾಟೆ ಮಾಡೋದು, ಆಡಳಿತ ಪಕ್ಷ ಅಂದ್ರೆ ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ಳೋದು, ಇವೇ ಆಗೋಗಿದೆ. ಅದು ಲೋಕಸಭೆಲೂ ಅದೇ ಕತೆ, ಸಂಸತ್ತಲ್ಲೂ ಅದೇ ಕತೆ, ವಿಧಾನಸಭೆಲೂ ಕೂಡ ಅದೇ ಕತೆ. ಬಟ್ ನರೇಂದ್ರ ಮೋದಿ ನಾವಿನ್ನೂ ಸರಿ ಮಾಡಕ್ಕಾಗ್ತಿಲ್ಲ, ಆ ಮಟ್ಟ ಕಾಳು ಮಾಡಿದ್ದಾರೆ. ಒಪ್ಪಕ್ ಸಾಧ್ಯ ಇಲ್ಲ, ಅವೆಲ್ಲ ಒಪ್ಪಕ್ ಸಾಧ್ಯ ಇಲ್ಲ. ಇವ್ರು ಬಂದ್ಮೇಲೆ ಸರಿಯಾಗ್ತಾನ ಲೀಡ್ರು? ಈಗ್ಲೂ 12 ವರ್ಷ ಆದಾಗ್ಲೂ ಕತೆ ಹೇಳೋದು ಹೆಂಗೈತೆ? ಒಪ್ಪಕ್ ಸಾಧ್ಯ ಇಲ್ಲ. ಅಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ಏನು ಹಾಳಾಗಿಲ್ಲ ದೇಶ, ಆ ಮಟ್ಟಿಗೆ ಹಾಳಾಗಿರ್ಲಿಲ್ಲ. ಬಟ್ ನರೇಂದ್ರ ಮೋದಿ ಅವರು 12 ವರ್ಷ ಆದಾಗ್ಲೂ ಕೂಡ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ ಇಷ್ಟೊಂದು ಹಾಳು ಮಾಡಿದ್ದಾರೆ, ನಾವು ಸರಿ ಮಾಡಕ್ಬೇಕು ಅನ್ನೋದೆಲ್ಲ ಒಪ್ಪೋ ಮಾತಲ್ಲ. ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣ ರದ್ದುಗೊಳಿಸಿದ್ದನ್ನ ಕಾಂಗ್ರೆಸ್ಸಿಗರು ತೀವ್ರವಾಗಿ ಖಂಡಿಸಿದ್ದಾರೆ. ರಾಜ್ಯಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಪ್ರತಿಪಕ್ಷಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿವೆ. ಸದನದ ಸಂಪ್ರದಾಯಕ್ಕೆ ಮಾಡಿದ ಅವಮಾನ ಅಂತ ಗುಡುಗಿದ್ದಾರೆ. ರಾಜ್ಯಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡುವುದಿಲ್ಲ, ವಿಪಕ್ಷ ನಾಯಕ ಮಾತನಾಡ್ತೇನೆ ಎಂದರೆ ಮಾತನಾಡಲು ಬಿಡೋದಿಲ್ಲ. ಈ ರೀತಿಯಾಗಿ ಸದನ ನಡೆಸುತ್ತಿರುವುದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡ್ತಿರ್ತಕ್ಕಂಥ ಅಪಚಾರ. ರಾಹುಲ್ ಗಾಂಧಿ ಅವರು ದೇಶದ ಹಿತಾಸಕ್ತಿಗಳ ಬಗ್ಗೆ ಮಾತನಾಡಲು ಬಯಸಿದ್ರು, ಆದ್ರೆ ಅವರಿಗೆ ಮಾತನಾಡೋಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ರು. ಇನ್ನು ಕಲಾಪ ಪ್ರಾರಂಭವಾಗುವ ಮೊದಲು ವಿರೋಧ ಪಕ್ಷದ ಸದಸ್ಯರು ಬೆಳಗ್ಗೆ 10 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿಯಲ್ಲಿ ಸಭೆ ಸೇರಿದ್ದು ಒಂದಷ್ಟು ಕುತೂಹಲವನ್ನ ಮೂಡಿಸಿತ್ತು. ಏನ್ ಕುತೂಹಲ ಅಂತದ್ದೇನಿಲ್ಲ, ಏನ್ ಮಾಡ್ಕತ್ತಾರೆ ಅವರು ಪ್ರಬಲವಾಗವ್ರೆ. ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ, ಅಪೋಸಿಷನ್ ವೀಕ್. ಸೇಮ್ ಕರ್ನಾಟಕದಲ್ಲೂ ಅಷ್ಟೇ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸರ್ಕಾರ ಸ್ಟ್ರಾಂಗ್ ಅನ್ನೋಕ್ಕಿಂತ ಇವರು ವಿಪಕ್ಷಗಳ ವೀಕ್. ಅಶೋಕ್ ತಗೊಂಡೋಗಿ ವಿಪಕ್ಷ ನಾಯಕನ್ ಮಾಡವ್ರೆ. ಅವ್ರಿಗೆ ಏನ್ ಮಾತಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಈ ವಿಪಕ್ಷದಲ್ಲಿ ಬೇರೆ ಯಾರು ಒಂದ್ ಸ್ವಲ್ಪ ತಿಳುವಳಿಕೆ, ಈ ಮಾಧುಸ್ವಾಮಿ ಅಂತವ್ರು, ಈ ಕುಮಾರಸ್ವಾಮಿ ಅಂತವ್ರು ಯಾರೋ ಇದ್ದಿದ್ರೆ ಏನೊಂದ್ ಕತೆ ಆಗಿರೋದು, ದತ್ತ ಅಂತವ್ರು ಇದ್ದಿದ್ರೆ ಆಗಿರೋದು. ಆದ್ರೆ ಈ ಬಾರಿ ಸ್ವಲ್ಪ ಸುನಿಲ್ ಕುಮಾರು ಅವರು ಇವರು ಮಾತಾಡೋ ಸ್ವಲ್ಪ ಹಿಡಿತಕ್ಕೆ ತಗೊಂಡಿದ್ರು. ಲೋಕಸಭೆಯಲ್ಲಿ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರ ಭಾಷಣ ರದ್ದುಗೊಳಿಸಿದ್ದಕ್ಕೆ ಕಾರಣವನ್ನ ಲೋಕಸಭೆ ಸ್ಪೀಕರ್ ಬಹಿರಂಗಗೊಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ರಾಜ್ಯಸಭೆ ಮೇಲೆ ದೈಹಿಕ ಹಲ್ಲೆ ನಡೆಸಲು ಕಾಂಗ್ರೆಸ್ ಸಂಸದರು ಯೋಜನೆ ರೂಪಿಸಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿತ್ತು. ವಿರೋಧ ಪಕ್ಷದ ಸಂಸದರು ಅನಿರೀಕ್ಷಿತವಾದದನ್ನ ಮಾಡಬಹುದು ಎಂಬ ಮಾಹಿತಿ ಇತ್ತು. ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಅಹಿತಕರ ಘಟನೆಯನ್ನ ತಡೆಯಲು ಸದನವನ್ನ ಮುಂದೂಡಲಾಯಿತು. ಅಲ್ಲದೆ ಪ್ರಧಾನಿ ಮೋದಿ ಭಾಷಣ ರದ್ದುಗೊಳಿಸಲು ಇದೇ ಕಾರಣ ಅಂತ ಸ್ಪೀಕರ್ ಹೇಳಿದ್ದಾರೆ. ಇನ್ನು ಸ್ಪೀಕರ್ ಹೇಳಿಕೆಯನ್ನ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ತಳ್ಳಿ ಹಾಕಿದ್ದಾರೆ. ಇದು ಶುದ್ಧ ಸುಳ್ಳು. ವಿರೋಧ ಪಕ್ಷಗಳು ಎತ್ತಿರುವ ವಿಷಯಗಳಿಗೆ ಸರಿಯಾಗಿ ಉತ್ತರ ಕೊಡದೆ ಸರ್ಕಾರ ದಾರಿ ತಪ್ಪಿಸ್ತಾ ಇದೆ ಅಂತ ಟೀಕಿಸಿದ್ದಾರೆ. ಹೆಂಗ್ ಓಡ್ಬಿಡ್ತಾರಲ್ಲಿ? ಅತಿ ಹೆಚ್ಚು ಸಂಸದರು ಇರ್ತಕ್ಕಂಥದ್ದು NDA ಅವರೇ. ಬಟ್ ಈ ತರ ದಾರಿ ತಪ್ಪಿಸೋದು ಒಳ್ಳೇದು. ಹಂಗೂ ಮಾಡಿದ್ರೆ ಇನ್ನೂ ಸಿಂಪತಿ ಆಗತ್ತೆ ಮೋದಿಗೆ. ಇನ್ನೇನಾಗತ್ತಲ್ಲಿ? ಇವರು ಚುನಾವಣೆ ಮೂಲಕ ಸೋಲ್ಸ್ಬೇಕು, ಒಡೆದ್ಬಿಟ್ಟು ಇಳಿಸ್ತೀವಿ ಅಂತಂದಾಗುತ್ತೇನೋ? ದುರಂತ ಅದು. ಏನೋ ವಿಧಾನಮಂಡಲದ ಜಂಟಿ ಅಧಿವೇಶನ ಮುಗಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನ ಒಳಗಿನ ಶೀತಲ ಸಮರ ಮತ್ತೆ ತೀವ್ರಗೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಎಂತ ಹೊತ್ತಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಶೀಘ್ರವೇ ಹೈಕಮಾಂಡ್ ದಿಲ್ಲಿಗೆ ಕರೆಸಿಕೊಳ್ಳಬಹುದು ಅನ್ನೋ ಚರ್ಚೆಗಳು ಜೋರಾಗಿವೆ.
ಸಂಕ್ರಾಂತಿ ಬಳಿಕ ನಾಯಕತ್ವ ಬದಲಾವಣೆ ಕುರಿತ ಮಾತುಕತೆಗಳು ತೀವ್ರಗೊಳ್ಳಲಿವೆ ಎಂಬ ನಿರೀಕ್ಷೆ ಇತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯ ಕೈಗೊಳ್ಳಲು ದಿಢೀರ್ ಅಧಿವೇಶನ ಕರೆದಿದ್ರು. ಕೇವಲ 2 ದಿನಗಳಲ್ಲಿ ನಡೆಯಬೇಕಿದ್ದ ಅಧಿವೇಶನ ಫೆಬ್ರವರಿ 4ರವರೆಗೂ ವಿಸ್ತರಣೆ ಆಯಿತು. ಇದೀಗ ಅಧಿವೇಶನ ಮುಗಿಯುತ್ತಿದ್ದಂತೆ ಸಿಎಂ ಡಿಸಿಎಂ ಇಬ್ಬರನ್ನ ದಿಲ್ಲಿಗೆ ಕರೆಸಿ ಹೈಕಮಾಂಡ್ ಸಮಾಲೋಚನೆ ನಡೆಸಲಿದೆ ಎಂಬ ನಿರೀಕ್ಷೆ ಹೆಚ್ಚಾಗಿದೆ. ನಿರೀಕ್ಷೆ ಅಷ್ಟೇ, ಕಾಂಗ್ರೆಸ್ ಅವ್ರಿಗೆ ಅದೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅವರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವುದೇ ದೃಢ ನಿರ್ಧಾರ ತೆಗೆದುಕೊಳ್ಳದ ಹೈಕಮಾಂಡ್ ನಾಯಕರ ಬಗ್ಗೆ ಅಸಮಾಧಾನಗಳು ಬಿಗಲೇಳ್ತಾವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೌನದ ಬಗ್ಗೆ ಕಾಂಗ್ರೆಸ್ ಶಾಸಕರು ಹಾಗೂ ಕಾರ್ಯಕರ್ತರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲದಿಂದಾಗಿ ನಮ್ಮ ಸ್ಥಿತಿ ಅಡ್ಡಕತ್ತಲ್ಲಿ ಸಿಲುಕಿದಂತಾಗಿದೆ. ಯಾರನ್ನ ನಂಬಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಿಸಬೇಕು? ಸಿದ್ದರಾಮಯ್ಯ ಬಳಿ ಹೋದ್ರೆ ಡಿಕೆಶಿಗೆ, ಡಿಕೆಶಿ ಬಳಿ ಹೋದ್ರೆ ಸಿದ್ದರಾಮಯ್ಯನವರಿಗೆ ಸಿಟ್ಟು ಬರುತ್ತೆ. ಹೀಗಿರುವಾಗ ನಾವೇನ್ ಮಾಡಬೇಕು ಅಂತ ಪರಸ್ಪರ ಚರ್ಚೆಯಲ್ಲಿ ತೊಡಗಿದ್ದಾರೆ. ಎಐಸಿಸಿ ನಾಯಕರ ಮೌನದಿಂದಲೇ ಗೊಂದಲ ಮತ್ತಷ್ಟು ಹೆಚ್ಚಾಗ್ತಿದೆ. ಶೀಘ್ರವೇ ಅಂತಿಮ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಾಸಿಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಚೆಕ್ ಮಾಡ್ದಂಗೆ ಕಾಣ್ತಾ ಇದೆ. ಏನಾಗ್ಬಿಡುತ್ತೆ ಡಿಕೆ ಶಿವಕುಮಾರ್ ಕೈಲಿ ಅಬ್ಬಬ್ಬಾ ಅಂದ್ರೆ ಸಿದ್ದರಾಮಯ್ಯನವ್ರ ಜೊತೆ ಶಾಸಕರವರೇ ಅಂತ. ಡಿಕೆ ಶಿವಕುಮಾರ್ ಕನಕೋತ್ಸವ ಮಾಡಿ ಶಾಸಕರ ಕರೆದು ಶಾಲ್ ಹಾಕಿ ಹಾರ ಹಾಕಿ ಕಾಲ್ ಬೀಳ್ಸ್ಕೊಂಡು ಒಂದಷ್ಟು ಶೋನು ಮಾಡ್ರು. 30-35-40 ಜನ ಎಮ್ ಎಲ್ ಎ ಹೋಗಿರು ಅನ್ಕೋತಿನಲ್ಲಿ. ನಿಲ್ಲೋ ಮರ ಡಿಕೆಶಿ ಅಧಿಕಾರದ ರಾಜಕಾರಣದ ಒಂದು ರೀತಿಯ ಸಂಧ್ಯಾಕಾಲ ಸಿದ್ದರಾಮಯ್ಯನವರು. ಇನ್ನೂ 20 ವರ್ಷ 10 ವರ್ಷ ರಾಜಕೀಯ ಮಾಡ್ತಾರೆ. ಇನ್ನು 10-15 ವರ್ಷ ರಾಜಕೀಯ ಮಾಡೋ ಕೆಪಾಸಿಟಿ, ವಯಸ್ಸು, ತಾಕತ್ತು ಡಿಕೆ ಶಿವಕುಮಾರ್ಗಿದೆ. ಸಿದ್ದರಾಮಯ್ಯನವ್ರಿಗಿದ್ಯಾ? ಇಲ್ಲ. 2013-18 ಅವಧಿಯ ಸಿದ್ದರಾಮಯ್ಯ ಸೂಪರ್ ಸಿಎಂ, ಅದ್ಭುತ. ಬಟ್ ಈಗ 2023 ಈಗಿರ್ತಕ್ಕಂಥ ಸಿಎಂ ಯತೀಂದ್ರ, ಸೂಪರ್ ಸಿಎಂ ಯತೀಂದ್ರ. ಈಗ ಸಿದ್ದರಾಮಯ್ಯನವ್ರ ಅವತ್ತಿನ ಗತ್ತು, ಗೈರತ್ತು, ತಾಕತ್ತು ಇವತ್ತಿನ ಉಳ್ಕೊಂಡಿಲ್ಲ. ಅದೇ ಅಕ್ಕಪಕ್ಕ ಇರೋರೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಗೋರ್ಕೊಂಡು ಕೇರ್ಕೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ಕೂತವ್ರೆ. ಸಿದ್ದರಾಮಯ್ಯನವ್ರನ್ನ 2013-18 ಟೈಮ್ ಅಲ್ಲಿ ಒಂದ್ ರೀತಿಯ ಭಾಗ್ಯಗಳ ರಾಮಯ್ಯ. ಅವತ್ಗೆ 2023 ಇವತ್ತಿನವರೆಗಿನ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಬರೀ ಹಗರಣಗಳ ಲೆಕ್ಕಾಚಾರಗಳು, ಪ್ರತಿ ಲೂಟಿಕೋರ, ಈ ತರದ ಕಾನ್ಸೆಪ್ಟ್ ಸೆಟ್ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರ ಹೆಸರು ಹೇಳೋದು ಕೆರೆಯೋದು, ಸಿದ್ದರಾಮಯ್ಯನವ್ರ ಹೆಸರು ಹೇಳೋದು ವಸೂಲಿ ಮಾಡೋದು ಅನ್ನೋ ತರ ಬಂದ್ಬಿಟ್ಟಿದೆ ಅನ್ನೋ ಆರೋಪಗಳು ಜಾಸ್ತಿ. 2013-18 ಅವಧಿಯಲ್ಲಿ ಈ ಮಟ್ಟ ಯಾರು ತುಟಿಕ್ ಪಿಟಕನಾಗಿ ಬಿಟ್ಟಿರಲ್ಲ ಸಿದ್ದರಾಮಯ್ಯ. ಬಟ್ 23 ಸಿದ್ದರಾಮಯ್ಯ ಹೆಂಗಿದ್ರು ನಮ್ಮ ಸಮಯ ಮುಗಿತ್ತು ಆದಂಗಾಗ್ಲಿ ಅಂತ ಫ್ರೀ ಬಿಟ್ಟಂಗೈತೆ ಎಲ್ರಿಗೂ. ಆದಂಗಾಗ್ಲಿ ಮಾದಪ್ಪನ್ ಜಾತ್ರೆ ಏನ್ ಮಾಡ್ತಾರೆ. ಬಟ್ ಡಿಕೆ ಶಿವಕುಮಾರ್ ಇನ್ನೂ 10-15 ವರ್ಷ ಈ ಪಾರ್ಟಿಗೆ ಅಸೆಟ್ ಆಗಿ ನಿಲ್ಬಹುದು. ಅದನ್ನ ಸೆಕೆಂಡ್ರಿ. ಏನ್ ಡಿಕೆ ಶಿವಕುಮಾರ್ ಹೋಗ್ಲತಾ ಇದ್ದೀರಾ ಶಿವೋದು? ಬಿಜೆಪಿಗೆ ಅಮಿತ್ ಶಾ ಚಾಣಕ್ಯ ಅನ್ನೋದೇ ಆದ್ರೆ ವೈನಾಡ್ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಅಲ್ವಾ? ಹಾಗಾಗಿ ನೋಡ್ಬೇಕೇನೇನ್ ಕತೆಗಳು ಅಂತ. ಇವೆಲ್ಲ ಚಿತ್ರ ವಿಚಿತ್ರ ರಾಜಕಾರಣ. ಇನ್ನು ಎಲ್ಲವೂ ಶೀಘ್ರವೇ ಬಗೆಹರಿಯಬೇಕು ಅಂತ. ಬಜೆಟ್ ಆದ ಬಳಿಕ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ವದಂತಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕ್ಲಾರಿಟಿ ಕೊಟ್ಟಿದ್ದಾರೆ. 140 ಜನರ ಅಭಿಪ್ರಾಯವು ಈ ಚರ್ಚೆ ಮುಗಿಬೇಕೆಂಬ ಆಸೆ ಇದೆ. ನಾನು ಕೂಡ ಅದನ್ನು ಹೇಳ್ತೇನೆ. ಎಲ್ಲವೂ ಶೀಘ್ರವೇ ಬಗೆಹರಿಯಬೇಕೆಂಬ ನಿರೀಕ್ಷೆ ಇದೆ ಅಂದ್ರು. ಇನ್ನು ಅಬಕಾರಿ ಹಗರಣದ ಬಗ್ಗೆಯೂ ಪ್ರತಿಕ್ರಿಯಿಸಿದ್ದು ಬಿಜೆಪಿಗರ ವಿರುದ್ಧ ಗರಂ ಆದ್ರು. ಇದೊಂದೇ ಇಲಾಖೆ ಅಲ್ಲ, ಎಲ್ಲಾ ಇಲಾಖೆಗಳ ಬಗ್ಗೆಯೂ ಈ ರೀತಿ ಆಡಿಯೋಗಳಿವೆ. ಅವ್ರು ಯಾರೋ ಮಾತನಾಡಿದ್ರಲ್ಲಿ ನಾವು ಭಾಗಿಯಾಗೋದಕ್ಕಾಗಲ್ಲ. ನಮ್ಮದೇ ನಾಯಕರು ದಾಖಲೆ ಕೊಟ್ಟಿದ್ದಾರೆ ಅನ್ನೋದು ನಿರಾಧಾರ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಒಟ್ಟಲ್ಲಿ ಮಾಧ್ಯಮಗಳ ಎಲ್ಲಾ ಪ್ರಶ್ನೆಗಳಿಗೂ ಅಡ್ಗೋಡೆ ಮೇಲೆ ದೀಪ ಬಿಟ್ಟಂತೆ ಸತೀಶ್ ಮಾತನಾಡಿದ್ದಾರೆ. ಎದೆ ಮುಟ್ಕೊಂಡು ಬಿಜೆಪಿಯವರು ಆಣೆ ಮಾಡ್ಲಿ ನಮ್ಮ ಹತ್ರ 40% ಇರಲಿಲ್ಲ ಅಂತ, ಭ್ರಷ್ಟಾಚಾರ ಇಲ್ಲ ಅಂತ. 40% 20% ಬಿಟ್ಬಿಡಿ. ನಮ್ಮ ಅವಧಿಯಲ್ಲಿ 224 ಶಾಸಕರು ಹಿಂಗೆ ಎದೆ ಮೇಲೆ ಇಬ್ರು ಇಲ್ಲ, ಶಾಮನೂರ್ ಅವರಿಲ್ಲ ಅಂಡ್ ಬಾಗಲಕೋಟೆ ಮೇಟಿ ಅವರಿಲ್ಲ. ಇನ್ನು 222 ಜನ ಎದೆ ಮೇಲೆ ಕೈ ಇಟ್ಕೊಂಡು ನಾವು ₹1 ಭ್ರಷ್ಟಾಚಾರ ಮಾಡಿಲ್ಲ. ಎಲ್ಲ ಒಂದು 5 ಜನ ಸಿಗ್ಬೋದನ್ನ ಪುಣ್ಯಾತ್ಮರು. ಈ ವಿಜಯನಗರ ಲೇಔಟ್ ಕೃಷ್ಣಪ್ಪ, ಅವ್ರ ಮಗ ಪ್ರಿಯಾ ಕೃಷ್ಣ, ಹಿಂಗೆ ಸುರೇಶ್ ಕುಮಾರ್, ಹಿಂಗೆ ಯಾರು ವಿಪಕ್ಷದವ್ರು ಕಾಸೆ ಕೊಟ್ಟಿಲ್ಲ. ಇನ್ನು ಹಗರಣ ಎಲ್ಲಿ ಮಾಡ್ತೀರಾ? ಇಂಡಿಯನ್ ಟರ್ಮ್ ಕೇಳ್ಬೇಕು ಅವ್ರಿಗೆ ಮೇಲೆ. ಹಾಗಾಗಿ ಬಿಜೆಪಿಯನ್ನ ಮೀರಿಸುವಂತ ಭ್ರಷ್ಟಾಚಾರವಿದೆ. ಅದು ಓಪನ್ ಮಾರ್ಕೆಟ್. ಏನ್ ರೇಟ್ ಏನ್ ಕಡಿಮೆ. ರಿಯಲ್ ಎಸ್ಟೇಟ್ ಮತ್ತೆ ಭ್ರಷ್ಟಾಚಾರ ಯಾವತ್ತೂ ಡೌನ್ ಆಗಲ್ಲ, ರೈಸ್ ಆಗ್ತಾ ಇರುತ್ತೆ ಪರ್ಸೆಂಟೇಜ್. ಹಾಗಾಗಿ ಈ ಸಂಘರ್ಷ 139 ಜನ ನಮ್ಮ ಜೊತೆ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ರು. ಆಮೇಲೆ ಡಿ ಕೆ ಸುರೇಶ್ ಅವ್ರು ಮಾತಾಡೋದು ತಾಳ್ಮೆಗೂ ಮಿತಿ ಇದೆ ಅಂತ. ಹಾಗಾಗಿ ಸಮಥಿಂಗ್ ಗೋಯಿಂಗ್ ಏನಾಗ್ತಾ ಇದೆ. ಇನ್ನು ಶಿವಗಂಗಾ ಬಸವರಾಜ್ ಡಿ ಕೆ ಆಪ್ತ ಶಾಸಕ
ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿ ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ವೋ ಅನ್ನೋದನ್ನ ಹೇಳಲಿ. ಎಲ್ಲದರ ಬಗ್ಗೆಯೂ ಸ್ಪಷ್ಟನೆ ನೀಡ್ಲಿ. ಒಪ್ಪಂದ ಆಗಿಲ್ಲ, ಇವರೇ ಸಿಎಂ ಆಗಿರ್ತಾರೆ ಅಂದ್ರೆ ಸ್ವಾಗತ, ಅಥವಾ ಹೊಸಬರನ್ನ ಕರ್ಕೊಂಡು ಬಂದು ಸಿಎಂ ಮಾಡೋದಾದ್ರೆ ಮಾಡಿ. ಒಟ್ಟಲ್ಲಿ ಇತ್ಯರ್ಥ ಆಗ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನನ್ನ ನಿಲುವು. ಅವರ ಹೆಸರಿನಿಂದಲೇ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಇನ್ನೆರಡು ದಿನಗಳಲ್ಲಿ ವರಿಷ್ಠರು ದೆಹಲಿಗೆ ಕರೀಬಹುದು. ಇನ್ನು ಉತ್ತಮವಾದ ಸರ್ಕಾರ ಹೋಗ್ತಿದೆ, ಮತ್ತೊಮ್ಮೆ ಸರ್ಕಾರ ಬರುವಂತೆ ಕಾಣಿಸಿದೆ. ಈ ವೇಳೆ ಗೊಂದಲದ ಹೇಳಿಕೆ ಕೊಟ್ಟು ಪಾರ್ಟಿಗೆ ಮುಜುಗರ ಆಗೋದು ಬೇಡ. ಬಿಜೆಪಿಯವರು ಇದೇ ರೀತಿ ಮಾಡಿ ಈ ಮಟ್ಟಕ್ಕೆ ಬಂದ್ರು, ಹೀಗಾಗಿ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ, ಕೂಡ್ಲೆ ಇತ್ಯರ್ಥ ಮಾಡಿ ಹೀಗಂತ ಶಿವಗಂಗಾ ಬಸವರಾಜ್ ಒತ್ತಾಯ ಮಾಡಿದ್ದಾರೆ. ಕರೆಕ್ಟ್ ಅದು. ಬಿಜೆಪಿಯವರು ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬೆಳೆಸಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ರು, ಅವ್ರು ನೆಲೆಸಿ ಬೊಮ್ಮಾಯಿ ಮಾಡಿದ್ರು. ಅದರಿಂದ ಯಡಿಯೂರಪ್ಪ ಜೈಲ್ಗೆ ಹೋದ್ರು, ಸದಾನಂದ ಗೌಡರಾದ್ರು, ಅವ್ರು ನೆಲೆಸಿ ಶೆಟ್ರು ಮಾಡಿದ್ರು. ಕಾಂಗ್ರೆಸ್ ಅಲ್ಲಿ ಹಂಗ ಆಗ್ಲಿಲ್ಲ, ಬಟ್ ಹಂಗ ಆಗತ್ತೆ ಅನ್ನೋ ಲೆಕ್ಕಾಚಾರಗಳು, ಬಟ್ ಸಾಧ್ಯ ಇಲ್ಲ. ಶಿವಗಂಗಾ ಬಸವರಾಜ್ ಅಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ಲಿ, ಬಿಜೆಪಿಯಿಂದ ಶಿವಕುಮಾರ್ ಟಿಕೆಟ್ ಕೊಡ್ಲಾಗಿ ಚನ್ನಗಿರಿಯಲ್ಲಿ ಗೆದ್ದು ಬಂದ್ರು. ಶಿವಗಂಗಾ ಬಸವರಾಜ್ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕ. ಯಾವ ಇದೇ ಗೊತ್ತಿಲ್ಲ, ಕುರುಬ ಓಟ್ ಆಚೆ ಈಚೆ ಇದೆ ಅಲ್ಲಿ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ಕಮ್ಯುನಿಟಿಗೆ ಸೇರಿದ್ರು, ಅಲ್ಲೇನು ಓಟ್ ಇಲ್ಲ. ಹೈಯಿಂದ ಓಟ್ಸಿದೆ ಚನ್ನಗಿರಿ. ಅದು ಡಿ ಕೆ ಬೆನ್ನಿಗೆ ಗಟ್ಟಿಯಾಗಿ ಶಿವಗಂಗಾ ಬಸವರಾಜ್ ನಿಂತವ್ರೆ. ಮೆಚ್ಚಬೇಕು ಅವ್ರ ಧೈರ್ಯನ. ಆ ಮಾಡಾಳ್ ಮಲ್ಲಿಕಾರ್ಜುನ್ ಫುಲ್ ಕಿಲ ಆಗ್ತಾವ್ರೆ. ಕಮಾನ್ ನೆಕ್ಸ್ಟ್ ನಂದು ಬಾರಿ ಹಂತದಲ್ಲಿ ಗೆಲ್ತೀನಿ ಅಂತ. ಬಿಡಿ ಅದ ಕಡೆ ಇರ್ಲಿ. ಡಿ ಕೆ ಶಿವಕುಮಾರ್ ಗೊಂದಲ ಪರಿಹಾರ ಮಾಡಿ ಅಂತ ಹೈಕಮಾಂಡ್ ಇದೆಯಾ? ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷ, ಅವರೇ ಸುಪ್ರೀಂ. ಬಟ್ ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರೆ. ಸಿದ್ದರಾಮಯ್ಯ ನಾನು ಕೊಡೆ ಅಂತ, ಡಿ ಕೆ ಶಿವಕುಮಾರ್ ನಾನು ಬಿಡಕ್ಕಿಲ್ಲ ಅಂತ. ಬಟ್ ಡಿ ಕೆ ಶಿವಕುಮಾರ್ ಆ ಪಾರ್ಟಿಯಲ್ಲಿ ನಾಟ್ ಓವರ್ ಆಲ್ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನವನ್ನ ಪಡೆಯಲು ಶ್ರಮ ಹಾಕವ್ರೆ. ಅವರು ಯೋಗ್ಯರ ಆಚೆ ಈಚೆ ಅವೆಲ್ಲ ನನ್ಗೆ ಗೊತ್ತಿಲ್ಲ, ನಂಗೆ ಅವೆಲ್ಲ ನಾ ಮಾತಾಡೋಣ. ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಕ್ಕೆ ಕಾರಣಕರ್ತರಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ದಾರೆ. ಪಾರ್ಟಿಗೆ ಇನ್ನೇನ್ ಮಾಡ್ತಾರೆ ಅವರು? ಒಳ್ಳೆ ಕಥೆ ಆಯ್ತಲ್ಲ. ಬಿಜೆಪಿಲಿ ಕೆಲಸ ಮಾಡಿದ್ರು ಶೆಟ್ಟರ್ ಸಿಎಂ ಆಗ್ತಾರೆ, ಕೆಲಸ ಮಾಡಿದ್ರು ಡಿವಿಎಸ್ ಸಿಎಂ ಆಗ್ತಾರೆ, ಕೆಲಸ ಮಾಡಿದ್ರು ಬೊಮ್ಮಾಯಿ ಸಿಎಂ ಆಗ್ತಾರೆ. ಲಾಭ ಅಲ್ಲಿ. ಇಲ್ಲ ಕಾಂಗ್ರೆಸ್ಗೆ ಕಾಲಿಗೆ ಚಕ್ರ ಕಟ್ಕೊಂಡು ಸೂತ್ಕೊಂಡು ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲವನ್ನೂ ಮಾಡಿ ಅಧಿಕಾರಕ್ಕೆ ತಂದಂತ ಡಿ ಕೆ ಶಿವಕುಮಾರ್ಗೆ ಇಷ್ಟೊಂದು ಕಾಡ್ಸಿದ್ರೆ ಆಗತ್ತಾ? ಗೊತ್ತಿಲ್ಲ. ಏನೋ ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರನ್ನ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ರು. ಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ನಿರ್ಣಯ ಮಂಡಿಸಲಾಗಿತ್ತು. ಇದರ ಪರವಾಗಿ ಮಾತನಾಡಲು ಮುಂದಾದಾಗ ಬಿಜೆಪಿ ಅಡ್ಡಿಪಡಿಸಿದ್ದಕ್ಕೆ ರೋಚಗೆದ್ದಿದ್ರು. ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಈ ವಿಷಯವಾಗಿ ಒಂದಷ್ಟು ಆಕ್ರೋಶ ಕೇಳಿಬಂತು. ಅವ್ರೇನ್ ಮಾತಾಡಲ್ಲ ಆ ವಿಷಯಕ್ಕೆ. ಶಾಸಕರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸಲಗರ ಈ ಬಸವ ಕಲ್ಯಾಣ MLA ಸಲಗರ ಮತ್ತೆ ಮಂಗಳೂರು ಭಾಗದ ವೇದವಾಸ್ ಕಾಮತ್ ಬಗ್ಗೆ ಮಾತ್ರ ಮಾತಾಡಿದ್ದು. ತಹಶೀಲ್ದಾರ್ ಆಗಿರೋರ ಪತ್ನಿಯಿಂದಲೇ ಶಾಸಕ ಶರಣು ಸಲಗಾರ್ MLA ಆಗಿದ್ದಾರೆ ಎಂದು ನಮ್ಮ ಕಡೆಯವರು ಹೇಳಿದ್ರು. ಆ ಹೆಣ್ಮಗು ವಿಚಾರವಾಗಿ ಮಾತನಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಹೆಣ್ಮಕ್ಳ ಬಗ್ಗೆ ಯಾವತ್ತೂ ನಾನು ಮಾತನಾಡಿಲ್ಲ. ನನ್ನನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದೇಕೆ? ಕಳ್ಳ 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 ಅಂತ ಪ್ರಚೋದಿಸಿದ್ದಕ್ಕೆ ನಾನು ಮಾತನಾಡಿದ್ದು. ನನ್ನನ್ನ ಕಳ್ಳ ಅಂದವರಿಗೆ ನಾನು ದೇವರೇ ಬುದ್ಧಿ ಗುರುಗಳೇ ಅಂತ ಹೇಳ್ಬೇಕಿತ್ತ? RSS ನವನಾಗಿ ಏಕೆ ಕುಣಿತಿದೀಯಾ ಅಂತ ಕಾಮತ್ಗೆ ಕೇಳಿದೆ ಅಂತ ಶಿವಲಿಂಗೇಗೌಡ ಹೇಳಿದ್ರು. RSS ಈ RSS ಅವರೆಲ್ಲ ಸೈಲೆಂಟ್ ಸ್ಟ್ರೋಕ್ ಕೊಡೋದು. ಆ ಖರ್ಗೆ ಏನೋ ಹಿಂಗ್ ಆಡ್ತಿರೋಂತ ಬಂದ್ಬಿಟ್ಟಲ್ಲಿ ಲಾಸ್ಟ್ 2019 ಲೋಕಸಭೆಯಲ್ಲಿ ಅವ್ರನ್ನ ಸೋಲ್ಸ್ಬಿಟ್ಟು ಉಮೇಶ್ ಜಾಧವ್ MP ಆಗಕ್ಕೆ ಕಾರಣ ಆದ್ರು. ಅರ್ಸಿಕೆರೆಗೇನ ಕಮಾನ್ RSS ಅಂತ ಕರ್ದಂಗೈತೆ ಶಿವಲಿಂಗೇಗೌಡರು. ಅದೇನಾರ ಇರ್ಲಿ ಪಾಪ. ಆ ಹೆಣ್ಮಗು ತಹಶೀಲ್ದಾರ್ ಯಾಕೆ ಆ ಅಮ್ಮನ್ ಕರಿತೀರಿ ಪಾಪ ಸೆಷನ್ ಅಲ್ಲಿ? ಲೂಟಿ ಮಾಡಿದಿರಿ ಅಂತ. ರಾಗಿ ಕಳ್ಳ ಅಂತ ನಿಮ್ಮನ್ ಕರೆದ್ರೆ ನೀವ್ ಯಾವ್ದಾರ ಕಳ್ಳ ಅಂತ ಕರೀರಿ. ಅದ್ಯಾಕ್ ಪಾಪ ಅವ್ರ ಮನೇಲಿರೋ ಹೆಂಗಸರು ಮಕ್ಕಳೆಲ್ಲ ಕರಿತೀರಿ? ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಅಧ್ಯಕ್ಷ ಆಗಿ ಕೂತ್ಕೊಂಡು ಜಗಳಾಡ ಟೈಪು ವಿಧಾನಸಭೆಗೆ ಬಂದು 224 ಮುತ್ತುಗಳು ಕರ್ನಾಟಕದಲ್ಲಿ MLAಗಳಪ್ಪ ಆಯ್ಕೆ ಆಗ್ಬರೋರು. 2 ಲಕ್ಷ 2 ಲಕ್ಷ 3 ಲಕ್ಷ ಜನ ರೆಪ್ರೆಸೆಂಟ್ ಮಾಡ್ಬರ್ತೀರಿ. ಆಡ ಮಾತ್ಗಳವೆಲ್ಲ. ಶಿವಲಿಂಗೇಗೌಡರ ಭಾಷೆ ಗ್ರಾಮ ಪಂಚಾಯತ್ ಭಾಷೆ, ಶಿವಲಿಂಗೇಗೌಡರ ಭಾಷೆ ಗ್ರಾಮೀಣ ಭಾಷೆ. ಎಲ್ಲ ಅಸಹ್ಯ ಅನ್ಸ್ಬಿಡುತ್ತೆ. ಯಾರೋ ಒಬ್ರೋ ಇಬ್ರೋ ಹಾಡೋದು ಆಟಗಳು ನೋಡಿ ನೋಡಿ ನೋಡಿ. ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, MLAಗಳ ಬಗ್ಗೆ. ರಾಗಿ ಕಳ್ಳ ಅಂದ್ರೆ ಕದ್ದಿರೋ ಕೇಸ್ ಎಲ್ಲ ತೋರ್ಸ್ರಪ್ಪ ಅಂತ ಕೇಳಿ. ಎಲ್ಲಿ ಕದ್ದಿದ್ದೀನಿ ತೋರಿಸಿ, ಎಲ್ಲಿ FIR ಆಗಿದೆ ತೋರಿಸಿ, ಎಲ್ಲಿ ಜೈಲ್ಗೆ ಹೋಗಿದ್ದೀನಿ ತೋರಿಸಿ ಅಂತ ಕೇಳಿ. ನಮ್ಮಪ್ರಾಣೆ ರಾಗಿ ಕದ್ದಿಲ್ಲ ಅಂತ ಹೇಳಿ. ಯಾ ಕರ್ಮ. ಶಿವಲಿಂಗೇಗೌಡರು ಒಂಥರ ಇನ್ನೋಸೆಂಟು. ಬಟ್ RSS ನ ಕರೆದವ್ರಲ್ಲ, ಅವ್ರೇನ್ ಸುಮ್ನೆ ಬಿಡಂಗ್ ಕಾಣಂಗಿಲ್ಲ. ನೆಕ್ಸ್ಟ್ ನೋಡ್ಬೇಕು. RSS ಅನ್ನೋ ಪದನೇ ಏನೋ ಅವ್ರನ್ನ ಟ್ರಿಗರ್ ಮಾಡಿರುತ್ತೆ. ಸೈಲೆಂಟ್ ಆಗಿ ಉತ್ತರ ಕೊಡ್ಬೋದೇನೋ ಅವ್ರು RSS ಅವರು.
ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಕಾರ್ಯದಲ್ಲಿಯೂ ಕಾಂಗ್ರೆಸ್ನ ಹಾಲಿ ಶಾಸಕ ಕೆವೈ ನಂಜೇಗೌಡ ಮೇಲುಗೈ ಸಾಧಿಸಿದ್ದಾರೆ. ಮರು ಎಣಿಕೆ ನಡೆಸಿ ಸುಪ್ರೀಂ ಕೋರ್ಟ್ಗೆ ಅಧಿಕಾರಿಗಳು ಸಲ್ಲಿಸಿದ ಮಾಹಿತಿ ಈಗ ಬಹಿರಂಗಗೊಂಡಿದೆ. ಮರು ಎಣಿಕೆಯಲ್ಲಿ ಕಾಂಗ್ರೆಸ್ನ ನಂಜೇಗೌಡಗೆ 50,957 ಮತಗಳು ಬಂದಿದ್ರೆ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಮಂಜುನಾಥ್ ಗೌಡಗೆ 50,707 ಮತಗಳು ಬಂದಿವೆ. ಹೀಗಾಗಿ ನಂಜೇಗೌಡ ಅವರೇ ಮಾಲೂರು ಕ್ಷೇತ್ರದ ಶಾಸಕರಾಗಿ ಮುಂದುವರಿಯುತ್ತಾರೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. 2023ರಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ವಿರುದ್ಧ ಕಾಂಗ್ರೆಸ್ನ ಕೆವೈ ನಂಜೇಗೌಡ 248 ಮತಗಳ ಅಂತರದಲ್ಲಿ ಗೆದ್ದಿದ್ರು. ಆದ್ರೆ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಅಂತ ಆರೋಪಿಸಿದ ಮಂಜುನಾಥ್ ಗೌಡ ನಂಜೇಗೌಡರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆ ಬಳಿಕ ಕೋರ್ಟ್ ಸೂಚನೆಯಂತೆ ಕೋಲಾರದ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನವೆಂಬರ್ 11ರಂದು ಒಟ್ಟು 18 ಸುತ್ತು ಮರುಮತ ಎಣಿಕೆ ಕಾರ್ಯ ನಡೆದಿತ್ತು. ಬಳಿಕ ಫಲಿತಾಂಶವನ್ನ ಚುನಾವಣಾ ಆಯೋಗ ಮುಚ್ಚಿದ್ದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ಈಗ ಮತ್ತೆ ನಂಜೇಗೌಡರು ಗೆದ್ದಿದ್ದಾರೆ, ಮುಂದುವರೆದಿದ್ದಾರೆ. ಮಾಲೂರು ಮಂಜುನಾಥ್ ಗೌಡರು ಈ ಹಿಂದೆ JDS MLA, ಆಮೇಲೆ ಬಿಜೆಪಿಯಿಂದ ಸೋತ್ರು, JDS ಸೋತು ಮತ್ತೆ ಬಿಜೆಪಿ ಸೋತ್ರು. ನೋಡ್ಬೇಕೀಗ ಮುಂದೆ ಚುನಾವಣೆಯಲ್ಲಿ ಉಡಿ ವಿಜಯ್ ಕುಮಾರ್ ಇದ್ದಾರೆ, ರಾಮೇಗೌಡರು ಇದ್ದಾರೆ, ನಂಜೇಗೌಡರು ಇದ್ದಾರೆ. ಅಲ್ಲಿ ಕೃಷ್ಣಯ್ಯ ಶೆಟ್ಟಿ MLA ಆಗ್ತಿದ್ರು ಮಾಲೂರಲ್ಲಿ. ಅವರು ಬೇರೆ ಬೇರೆ ಕಾರಣಕ್ಕೆ ಜೈಲಿಗೆಲ್ಲ ಹೋಗಿ ಬಂದು ಯಡಿಯೂರಪ್ಪನವರು ರಾಜಕೀಯವಾಗಿ ಅವರೀಗ ಸೈಲೆಂಟ್. ಏನು ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡಲ್ಲ, ಬದಲಾಗಿ ಅಮೆರಿಕ ವೆನೆಜುವೆಲಾದಿಂದ ತೈಲ ಖರೀದಿ ಮಾಡಲಿದೆ ಅಂತ ಅಮೆರಿಕ ಹೇಳಿತ್ತು. ಈ ಬೆನ್ನಲ್ಲೇ ರಷ್ಯಾ ಕೂಡ ಪ್ರತಿಕ್ರಿಯೆ ನೀಡಿದೆ. ಭಾರತವು ಯಾವುದೇ ದೇಶದಿಂದ ಕಚ್ಚಾ ತೈಲವನ್ನು ಖರೀದಿಸಲು ಸಂಪೂರ್ಣ ಸ್ವತಂತ್ರವಾಗಿದೆ. ರಷ್ಯಾ ಎಂದಿಗೂ ಭಾರತದ ಏಕೈಕ ಇಂಧನ ಪಾಲುದಾರನಾಗಿರಲಿಲ್ಲ ಅಂತ ತೈಲ ಖರೀದಿಯ ಮೂಲಗಳಲ್ಲಿನ ಬದಲಾವಣೆಯನ್ನ ಅಸಾಮಾನ್ಯವೆಂದು ಪರಿಗಣಿಸುವುದು ತಪ್ಪು, ಹೀಗಂತ ರಷ್ಯಾದ ಕ್ಲೆಮಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಭಾರತಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಪೂರೈಸುವ ಏಕೈಕ ದೇಶ ರಷ್ಯಾ ಅಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಭಾರತ ಇತರ ದೇಶಗಳಿಂದಲೂ ತೈಲ ಖರೀದಿಸಿದೆ. ಇದರಲ್ಲಿ ನಮಗೆ ಹೊಸದಾಗಿ ಏನು ಕಾಣ್ತಾ ಇಲ್ಲ. ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸುವ ಬಗ್ಗೆ ಭಾರತದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಟ್ರಂಪ್ ತಿಕ್ಲುತನಗಳು, ನಮ್ಮ ಮೇಲೆ ಟ್ಯಾಕ್ಸ್ ಜಾಸ್ತಿ ಹಾಕೋದು, ಆಮೇಲೆ ಲವ್ ಆಗ್ಬಿಟ್ಟು ಕಡಿಮೆ ಮಾಡೋದು, ಈ ಗೊತ್ತು ಗುರಿ ಇಲ್ದಿರೋ ಲೀಡರ್ ಅಂದ್ರೆ ಅದು ಟ್ರಂಪ್. ನೀವು ತಾವೇನ್ ಹೇಳ್ತೀರಿ? ಸಿದ್ದರಾಮಯ್ಯನವರಿಂದ ಸಿಎಂ ಕುರ್ಚಿಯನ್ನ ಕಿತ್ತುಕೊಳ್ಳುವಲ್ಲಿ ಮಾತಾಡಿ ಸೆಷನ್ SM ಪ್ರಸಾದ್ ತೀರ್ಕೊಂಡಾಗ ಸಂತಾಪ ಸದನದಲ್ಲಿ ಮಾತಾಡುವಂತ ಸನ್ನಿವೇಶ DK ಶಿವಕುಮಾರ್ 1999 ಸನ್ನಿವೇಶದಲ್ಲಿ ನನ್ನ ಮಂತ್ರಿ ಹೆಸರಿರುತ್ತೆ, ಬಟ್ ಆಗ್ಬೇಕಾದ್ರಿರಲ್ಲ, ಲಿಸ್ಟ್ ಅಲ್ಲಿ ಇರಲ್ಲ, ಒದ್ ಕಿತ್ಕೊಂಡಿದ್ವಿ, ಮಂತ್ರಿ ಆಗಿದ್ವಿ ಅಂತ, ಬಾಕ್ಲೋದಿದ್ವಿ ಅಂತ. ಅಷ್ಟೆಲ್ಲ ಒದ್ದು ಕಿತ್ತುಕೊಂಡಂತಹ DK ಶಿವಕುಮಾರ್, ಬಲಶಾಲಿ DK ಶಿವಕುಮಾರ್, ಸ್ಟ್ರಾಂಗ್ DK ಶಿವಕುಮಾರ್, ಸೂಪರ್ ಸ್ಟಾರ್ DK ಶಿವಕುಮಾರ್ ಯಾಕೆ ಸೈಲೆಂಟ್ ಆಗೋರು ಗೊತ್ತಾಗ್ತಿಲ್ಲ. ಏನಾಗುತ್ತೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಉಳಿದಿರೋ 2.25 ವರ್ಷ ಮುಂದುವರಿತಾರ ಅಥವಾ DK ಶಿವಕುಮಾರ್ ಅದನ್ನ ಕಿತ್ತುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರ? ನಿಮ್ಮ ಅಭಿಪ್ರಾಯ ಏನು? ಹಾಗೆ 2028ಕ್ಕೆ ನಿಮ್ಮ ಆಯ್ಕೆ ಯಾವ ಪಾರ್ಟಿ? ಕಾಂಗ್ರೆಸ್, ದಳನ, ಬಿಜೆಪಿನ, STPI, MIM, KRS ಪಾರ್ಟಿನ? ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ನ್ಯೂಸ್ ಅನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.